ನಾನು ಚೆನ್ನಾಗಿ ಗೊತ್ತಾಗಿನಾ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ ಬರ್ತಿದ್ಯಾ ಜುಟ್ ಬಿಡ್ಬೇಕಾ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಶುಭ ಆರಂಭದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅದು ನಮ್ಮನೆ ಹೆಸರು. ಏನಪ್ಪ ಈ ವ್ಲಾಗ್ ಅಂತ ಗೊತ್ತಾಯ್ತು ಅನ್ಸುತ್ತೆ ನಿಮ್ಗೆ ಇಷ್ಟರಲ್ಲಿ. ಬನ್ನಿ, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಹೋಮ್ ಟೂರ್. ಪ್ಯಾಸೇಜ್ ಇದೆ. ಇಲ್ಲಿ ಬಂದ್ಬಿಟ್ಟು ಶೂರ್ ಹಾಕಿದೆ. ಇಲ್ಲಿ ಬರೀ ಆಲ್ಮೋಸ್ಟ್ ನಂದೇ ಶೂಸ್ ಇದೆ ಗೈಸ್. ಅಲ್ಲಿ ಇನ್ನೊಂದು ಸ್ವಲ್ಪ ಮೇಲಿದ್ದಾವೆ, ಇನ್ನು ಸ್ವಲ್ಪ ಇಲ್ಲಿದ್ದಾವೆ. ಇಲ್ಲಿ ಸಾಕ್ಸು ಶೂಗಳು ಇಟ್ಟಿದ್ದೀವಿ. ಅದಾದಮೇಲೆ ಇಲ್ಲಿ ಒಂದು ಕೂತ್ಕೊಳ್ಳಿಕ್ಕೆ, ಹಿಂಗೆ ಕೂತ್ಕೊಳ್ಳಿಕ್ಕೆ ಒಂದು. ಅದಾದಮೇಲೆ ಅಲ್ಲಿ ನೋಡಿದ್ರೆ ಪಾಟ್ಗಳು ಅಷ್ಟೇ. ಅದಾದಮೇಲೆ ಬನ್ನಿ, ಏನಂದ್ರೆ ರಂಗೋಲಿ ವೆಲ್ಕಮ್. ಇಲ್ಲಿ ಗಣೇಶ ಆಲ್ರೆಡಿ. ಇದು ಆಲ್ ನನ್ನ ತೋಸೆ ನಾನು ತೆಕ್ಕತ್ತೀನಿ. ನೀನೇನ್ ಬಾಯಿ ತೆಗಿತೀಯ ಅನ್ನೋ ಥರ. ಅದಾದ್ಮೇಲೆ ಆ ಕಡೆ ನೆಕ್ಸ್ಟು ನನ್ನ ರೂಮ್ ನೋಡಿರ್ತೀರ ಇಷ್ಟೊತ್ತಿಗೆ. ಅಲ್ಲೇ ಸುಮಾರು 2-3 ವ್ಲಾಗಲ್ಲ ಅದನ್ನೇ ಹಾಕಿದ್ದೀನಿ. ನನ್ನ ರೂಮು ಅದು ಆನ್ ಮಾಡಿಲ್ಲ. ನಿಮಗೆ ಎಸ್ಎಲ್ಎ ಕ್ಲಿಪ್ ನೋಡಿದ್ರೆ ಅಷ್ಟೇ. ಇದು ಮೇಲೆ ಜಾತ್ರೆ RGB ಲೈಟ್ಸು. ನನ್ನ ತೋರ್ಸಮ್ಮ ಮೇಲೆ ಜಾತ್ರೆ RGB ಲೈಟ್ಸು ಗೊತ್ತಲ್ವಾ ನಿಮಗೆ. ಅದಾಗಿದ ತಕ್ಷಣ ನನ್ನ ಬೆಡ್ಡು ಇಲ್ಲಿ ನೋಡಿದ್ರೆ ಏನಂತಾರೆ, ಇದು ಟೇಬಲ್ ಅಷ್ಟೇ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ TV. ಅದಾದ್ಮೇಲೆ ಇದು ನೋಡಿದ್ದೀರಲ್ಲ, ನಾನೇ ಮಾಡಿರೋದು. ಇದು ಫ್ಲಾಶ್ ಬ್ಯಾಕ್. ನಾನು ಮಾಡಿರೋದು ಹೇಗಿದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಸಹ ನಾನೇ ಮಾಡಿರೋದು, ಬಟ್ ಅನ್ಕೋಬೇಡಿ ತಪ್ಪು. ನೆಕ್ಸ್ಟ್ ಇದು ಬಂದಿದ ತಕ್ಷಣ ಇದು ಏನಿದು, ಏನು ಹೆಸರು ಹೇಳಿ ಗೊತ್ತಿಲ್ಲ. ಚಕ್ರತಾಂಡು ನೆಕ್ಸ್ಟು ವಾಶ್ರೂಮ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀರಾ. ಹಾಲಲ್ಲಿ ಏನಂತಾರೆ ಕಾಮನ್ ವಾಶ್ರೂಮ್ ಎಲ್ಲಿದೆ ಅಂತ ನೋಡ್ತಾ ಇದ್ದೀರಾ. ಬನ್ನಿ ತೋರಿಸ್ತೀನಿ, ಸೀಕ್ರೆಟ್ ಅದು. ಇಲ್ಲಿದೆ ಅಂತ ಹೇಳ್ತಾ ಇದ್ದಾಳೆ ಅನ್ಕೊಂಡಿದ್ದೀರಾ. ಎಲ್ಲಿದೆ ಅಂತ ಯೋಚನೆ ಬರ್ತಿದ್ಯಾ? ಅಯ್ಯೋ, ಇಲ್ಲಿ ಓಪನ್, ಇಲ್ಲಿದೆ. ಟಾಡಾ, ಇದು ಕಾಮನ್ ವಾಶ್ರೂಮು. ಇದು ಗೊತ್ತಾಗ್ಬಾರ್ದಂತಾನೆ ನಮ್ಮ ಡ್ಯಾಡಿ ಈ ಥರ ಮಾಡಿಸಿದ್ದಾರೆ. ನಮ್ಮ ಡ್ಯಾಡಿ ಮಾಡಿಸಿರೋದು, ಓಕೆನಾ. ನಮ್ಮ ಡ್ಯಾಡಿ ಇಂಟೀರಿಯರ್ ಡಿಸೈನ್ ನಮ್ಮ ಡ್ಯಾಡಿ, ಓಕೆ. ನಮ್ಮ ಮಮ್ಮಿ ಅಲ್ಲ. ನಮ್ಮ ಮಮ್ಮಿ ಇಡೀ ಮನೇನೇ ಡಿಸೈನ್ ಮಾಡಿಬಿಟ್ಟಿದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿ. ಅದಾದ್ಮೇಲೆ ಇಲ್ಲಿ ಒಬ್ರು ರೂಮ್ ಇದ್ದಾರೆ. 20 ಸಲ ನನ್ನ ಬ್ಲಾಗಿಗೆ ಬರಲ್ಲ, ನನ್ನ ಮುಖ ತೋರಿಸಲ್ಲ ಅಂತಾರೆ ಗೊತ್ತಾ ಅವರು. ಆದ್ರೂ ಅರ್ಧ ಎಲ್ಲೆಲ್ಲೋ ಕ್ಲಿಪ್ ಸಿಕ್ಕಿರೋದನ್ನೆಲ್ಲ ಹಾಕಿದ್ದೀನಿ. ಇದು ಅವ್ರ ರೂಮು. ಇದು ನಾನೇ ಗೈಸ್, ಇದು ನಾನೇ ಇಲ್ಲಿ ಹಾಕಿರೋದು. ಹಿಂಗ್ ಬಾ ಕೊಟ್ಟಿರೋದಲ್ಲ, ಇದು ನಾನೇ ಕೊಟ್ಟಿರೋದು. ಅದಾಗಿದ ತಕ್ಷಣ ಇಷ್ಟೇ ರೂಮು. ಇದು ಪಿಂಕಿ, ಇದು ಡಾಗಿ ಅಷ್ಟೇ. ಇದೊಂದು ಮಿರರಿಂಗು. ಅದಾಗಿದ ತಕ್ಷಣ ತೋರಿಸ್ತೀನಿ ಬಾರೆ. ಅಯ್ಯೋ, ನನ್ನ ರೂಮ್ ಎಲ್ಲ ನನ್ನ ಫ್ರೆಂಡ್ಸ್ ನೋಡ್ತಾರೆ ನೋಡಿ ಅಂತ ಹೇಳ್ತಾಳೇನೋ ಇವತ್ತು ಹೋಗಿ. ಅದಾಗಿದ ತಕ್ಷಣ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಅಲ್ಲಿ ಹೋಗ್ತಾ ಇದ್ದಾರೆ. ಬನ್ನಿ, ಅದ ಎಲ್ಲೇ ಮಾಸ್ಟರ್ ಬೆಡ್ರೂಮ್ ತೋರಿಸ್ಲಿಲ್ಲಲ್ವಾ, ಬನ್ನಿ ಇಲ್ಲೇ ಇದೆ ನೋಡಿ, ಇಲ್ಲಿ ಅಷ್ಟೇ ಮಾಸ್ಟರ್ ಬೆಡ್ರೂಮು. ಅದಾಗಿದ ತಕ್ಷಣ ಇಲ್ಲೂ ಒಂದು ವಾಶ್ರೂಮ್ ಇದೆ. ಆ ಕಡೆ ಹೋಗು, ಇಲ್ಲೂ ಒಂದು ವಾಶ್ರೂಮ್ ಇದೆ, ಅಟ್ಯಾಚ್ ವಾಶ್ರೂಮು ಅಷ್ಟೇ. ಆಮೇಲೆ ಇಲ್ಲಿ ಮಿರರ್ ಇದೆ ಅಷ್ಟೇ. ಇಲ್ಲಿ ಕಬೋರ್ಡ್ 2, ಒಂದು ಸೀರೆ. ಇದು ನಮ್ಮ ಅಪ್ಪಂದು, ನನ್ನೊಂದು ಸ್ವಲ್ಪ. ಇದು ನಮ್ಮ ಅಪ್ಪಂದು ಏನಪ್ಪ ರಿಸೆಪ್ಷನ್. ಇದು ನಮ್ಮ ಅಮ್ಮಂದೆಲ್ಲ ಗೊತ್ತಿಲ್ಲ. ಸೂಟ್, ನಮ್ಮ ಅಪ್ಪನ ರಿಸೆಪ್ಷನ್ ಸೂಟ್ ಅದು ಅಷ್ಟೇ. ಅದಾಗಿದ ತಕ್ಷಣ ನೆಕ್ಸ್ಟು
ದೇವ್ರ ಮನೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿದ್ರೆ ತಡಿ, ನಾನು ಹಾಲ್ ನೀಟಾಗಿ ತೋರಿಸ್ತಿಲ್ಲ. ಇದೊಂದು ಇಲ್ಲಿ ಫ್ಲವರ್ ವಾಸು, ನಾನು ಕಾಣ್ತಾ ಇದ್ದೀನಿ, ಫ್ಲವರ್ನೇ ತೋರಿಸ್ಬೇಡ, ಅರ್ಥ ಆಯ್ತಾ? ಇಲ್ಲಿ ಫ್ಲವರ್ ವಾಸ್ ಇಟ್ಟಿದ್ದೀನಿ. ಅದಾದ್ಮೇಲೆ ಇದು ಹಸು ಮತ್ತೆ ಕರುದು ಇದು. ಇಲ್ಲಿ ನನ್ನ ಫ್ರೆಂಡು ಸಿಂಧು ಬರ್ಡೇ ಗಿಫ್ಟ್ ಮಾಡಿದ ಫ್ರೇಮ್. ಇದು ಯಾರು ಅಂತ ಅನ್ಕೋತಾ ಇದ್ದೀರಾ? ಇದು ಬ್ಲೂ ಕಲರ್ ದೊಡ್ಡವಳು ನಾನು, ಅದು ನನ್ನ ತಂಗಿ, ಇದು ನಾನು ಆ ತಂಗಿ. ಅಲ್ಲಿ ಕಾಣಿಸ್ತಾ ಇರೋದು ನಾನು. ರೈಟ್ ಸೈಡಲ್ಲಿರೋದು ಚಿಕ್ಕವಳಿರ್ಬೇಕಾದ್ರೆ ನಾನು, ಲೆಫ್ಟ್ ಸೈಡಲ್ಲಿರೋದು ನನ್ನ ತಂಗಿ ಚಿಕ್ಕವಳಿರ್ಬೇಕಾದ್ರೆ. ಹಾಗೆ ಇಲ್ಲಿ ನೋಡಿದ್ರೆ ಬುದ್ಧ. ಇದು ಮೊನ್ನೆ ಮೀಶೋದಲ್ಲಿ ಆರ್ಡರ್ ಮಾಡಿದ್ನಲ್ಲ ಲೀವ್ಸ್, ಅದರಿಂದ ಡೆಕೋರ್ ಮಾಡಿರೋದು. ಅಲ್ಲಿ ನೋಡಿದ್ರೆ ಅದೇನೋ ಹಾರ್ಸ್ದು ಕುದುರೆ ರೇಸ್ತು ಹಾರ್ಸ್ ಏನೋ ಅಂತಾರದು ಗೊತ್ತಿಲ್ಲ. ಫ್ರೇಮು ಅದು ಒಳ್ಳೇದಾಗುತ್ತೆ ಅಂತ ನಮ್ಮ ಹಾಕಿದ್ದಾರೆ ಅಷ್ಟೇ. ಅದಾಗಿ ತಕ್ಷಣ ದೇವ್ರ ರೂಮ್ ತೋರಿಸ್ತೀನಿ ಬನ್ನಿ. ದೇವ್ರ ರೂಮು ನೋಡಿ, ದೇವ್ರ ರೂಮ್ ನೋಡಿದ್ರಾ? ಆಮೇಲೆ ಒಂದು ಶಾರ್ಟ್ ಹಾಕ್ತೀನಿ, ಎಲ್ಲದೂ ಒಂದೊಂದು ಶಾರ್ಟ್ ಅಟ್ಯಾಚ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಇದಾಗಿದ ತಕ್ಷಣ ಇಲ್ವಾ, ಇದಾಗಿದ ತಕ್ಷಣ ಇದೇನಂತಾರೆ, ಮಿನಿ ವಾರ್ಡ್ರೋಬ್ ಅಲ್ಲ, ಏನಂತಾರೆ, ಕಬೋರ್ಡ್ ಅಲ್ಲ, ಇದೊಂದು ಡೆಕೋರೇಷನ್ ಟೈಪ್ ಆಫ್ ಮಾಡಿದ್ದಾರೆ. ಇದೆಲ್ಲ ಬುಕ್ಸ್ ಇಟ್ಟಿದ್ದೀನಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬುಕ್ಸ್ ಇಟ್ಟಿದ್ದೀನಿ. ಇಲ್ಲಿ ಯೋಗ ಮಾಡೋದು ಅದು ಇದು ಅಂತ ಇಟ್ಟಿದ್ದೀನಿ ಅಷ್ಟೇ. ಇದು ನಮ್ಮ ದೊಡ್ಡಮ್ಮ ಕೊಟ್ಟಿದ್ದು, ಇದನ್ನ ಹಿಂಗೆ ಇಟ್ಟಿದ್ದೀನಿ ಅಷ್ಟೇ. ಇದೊಂದು ಕ್ಲಾಕು, ಅದಾದಮೇಲೆ 2 ಇದು, ಅದಾದಮೇಲೆ ಅದು ಗಿಫ್ಟು. ಸರಿ, ಅದಾಯ್ತು. ಇವಾಗ ಅಡುಗೆ ರೂಮ್ ಲಾಸ್ಟ್ ಆ್ಯಂಡ್ ಫೈನಲ್ ಅಡುಗೆ ರೂಮ್. ಯಾಕಂದರೆ ಪ್ರತಿ ಸಲ ನಾನೇ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ, ಯಾಕಂದರೆ ಆಲ್ಮೋಸ್ಟ್ ಇರೋದು ನಾನೇ ಅಲ್ಲಿ ಅಂತ ಅನ್ಕೋಬೇಡಿ ನಮ್ಮಮ್ಮ. ಇಲ್ಲಿ ಬಂದರೆ ಚಿಮಣಿ, ಅದು ರೀಸೆಂಟಾಗಿ ಹಾಕಿದ್ದೀನಿ, ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ ನಮ್ಮಮ್ಮ ಅಲ್ಲಿಡೋ ಅಂತು ಸ್ವಲ್ಪ ಬಿಸಿಲಿಗೆ, ಹಾಗಾಗಿ ಅಷ್ಟೇ. ಇದೊಂದು ಗ್ಯಾಸು, ಗೊತ್ತಲ್ಲ ನಾರ್ಮಲ್ ಕಿಚನಲ್ಲಿ ವಸ್ತುಗಳು. ಅದಾದಮೇಲೆ ಗೈಸ್ ಬನ್ನಿ, ಹಿಂಗೆ ಬನ್ನಿ, ಸರಿ ಇನ್ನೊಂದು ಲೈಟ್ ಹಾಕಿ ನಮ್ಮ ಚಿಮಣಿನ ಆಫ್ ಮಾಡ್ಬಿಟ್ಟೆ. ಇದೆಲ್ಲ ಈಗ ಸಾಮಗ್ರಿಗಳು ಇಕ್ಕಿದ್ದಾರೆ. ನಮ್ಮಮ್ಮ ಒಂದು 30 ಸಲ ಹೇಳ್ತೀವಿ ನಂಗೆ ಹಾಕುವಂಥ ಕಬೋರ್ಡು, ಇದುವರೆಗೂ ಹಾಕ್ಬಿಟ್ಟೆ ಹೋಗಲ್ಲ, ಹಂಗೆ ಇಟ್ಟಿರುತ್ತೆ ಅಷ್ಟೇ. ಇದೆಲ್ಲ ಐಟಮ್ಗಳು ಏನೇನಿದಾವಲ್ಲ. ಇದೆರಡು ಬಕೀಟು, ಶಾವಿಗೆ ಉಪ್ಪಿಟ್ಟು, ಅವಲಕ್ಕಿ, ರವೆ, ಕಡಲೆ ಬೇಳೆ ಇಟ್ಕೊಂಡು, ಅವಲಕ್ಕಿ, ರವೆ, ಕಡಲೆ ಬೇಳೆ ಇಟ್ಕೊಂಡಿದ್ದಾರೆ. ಆಮೇಲೆ ಇದು ಫ್ರಿಜ್ ಅಷ್ಟೇ. ಫ್ರಿಜ್ಜಲ್ಲಿ ಜಾಸ್ತಿ ಏನು ಇಲ್ಲ, ನಾರ್ಮಲ್, ಇದಂತೂ ಬರೋದಿಲ್ಲ ಅಷ್ಟೇ. ಹಿಂಗೆ ಬರಲ್ಲ, ನಾರ್ಮಲ್ ನೋಡ್ಬೋದಲ್ಲ, ಅಷ್ಟು ಪೂರ್ತಿ ಅದು ಕಾಣಿಸ್ತೈತಾ? ಹಾಂ ಅಷ್ಟೇ ಗೈಸ್, ನಾರ್ಮಲ್. ಸೊ ಇದು ಒಮ್ಮೆ ಇದು ನಾನು ಡಿಯೋಡ್ ಆ್ಯಪಿಂದ ಬುಕ್ ಮಾಡಿದ್ದು. ಅವ್ರಿಗೆ ಸಾಹಸ ಪಟ್ಟೆ ಇದನ್ನು ತಗೊಳ್ಳೋಕ್ಕೆ, ಅಂದರೆ ಐಟಮ್ ಕಲೆಕ್ಟ್ ಮಾಡೋಕ್ಕೆ, ಡೆಲಿವರಿ ಆಗಲಿಕ್ಕೆ. ಯಾಕಂದರೆ ಅದು ರಿಯಲ್ ಫೇಕ್, ಯಾಕಂದರೆ ಕಮ್ಮಿ ರೇಟಿಗೆ ಸಿಗ್ತಾ ಇತ್ತು. ಆಯಿತಾ, ಏನಪ್ಪ ಎಲ್ಲ ಐಟಮ್ಸು ಇದು 12 ರೂಪೀಸ್ಗೇನೋ ಸಿಕ್ತು. ನಾನು ಅಂದ್ಕೊಂಡೆ ಇದು ರಿಯಲ್ ಫೇಕೋ ನೋಡೋಣ ಅಂದ್ಬಿಟ್ಟು ಸ್ವಲ್ಪ ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿದೆ. ಭಯ ಫುಲ್ಲು. ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ದೀನಿ, ಯಾಕಂದರೆ ಬೇರೆ ಆಪ್ಷನಲ್ಲಿ ಇಟ್ಟಿರಲಿಲ್ಲ ಅವರು. ಹಾಗಾಗಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಸಾರಿ, ಆನ್ಲೈನ್ ಪೇಮೆಂಟ್ ಮಾಡಿದ್ದೆ, ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಟ್ಟಿರಲಿಲ್ಲ. ಹಾಗಾಗಿ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ಫುಲ್ಲು ಭಯ, ಎಲ್ಲಿ ದುಡ್ಡು ಹೋಗ್ಬಿಡುತ್ತಾ ಏನು ಅಂತ ಡಿಯೋಡ್ ಆ್ಯಪ್ದು. ಹಾಗಾಗಿ ಮತ್ತೆ ಅವ್ರಿಗೆ ಕಸ್ಟಮರ್ ಕೇರ್ ಕಾಲ್ ಮಾಡಿ, ಆಮೇಲೆ ಹಂಗೆ ಹಿಂಗೆ ಮಾಡಿ ಅಲ್ಲಿ ಸಾಹಸ ಪಟ್ಟು ಇದು ಮತ್ತು ಸುಮಾರು ಐಟಮ್ಸ್ ಮಾಡಿದ್ದೆ. ಅದೆಲ್ಲ ಬರೋಂಗೆ ಮಾಡಿಕೊಂಡೆ ಅಷ್ಟೇ, ಬೇಗ ಕಮ್ಮಿಯಾಗಿ ಸಿಗುತ್ತೆ ಅಷ್ಟೇ ಅದರಲ್ಲಿ ಅಷ್ಟೇ ಗೈಸ್. ಬನ್ನಿ, ಹಾಂ, ಲಾಸ್ಟ್ ಆ್ಯಂಡ್ ಫೈನಲ್ ಕಿಚನ್. ಲಾಸ್ಟ್ ಆ್ಯಂಡ್ ಫೈನಲ್ ಅಂದಿರ್ಬೋದು, ಮೇ ಬಿ ನಾನು ವ್ಲಾಗ್ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗಿರುತ್ತೆ ನನಗೆ. ಇದೊಂದು ಲಾಸ್ಟ್ ಆ್ಯಂಡ್ ಫೈನಲ್ ಗೈಸ್. ಇದು ನಮ್ಮ ಅಜ್ಜಿ ಮಲಗ್ತಿತ್ತು. ನಮ್ಮ ಅಜ್ಜಿ ಅಂದರೆ ಗೊತ್ತಲ್ಲ, ನಾನು ನಾಗು ಅಂತ ಕರೀತಾ ಇದ್ನಲ್ಲ, ಅವರು ನಮ್ಮ ಅಜ್ಜಿ ಮಲಗ್ತಾ ಇತ್ತು. ಅದಾದಮೇಲೆ ಇದು ಆ್ಯಕ್ಚುಲಿ ಡೈನಿಂಗ್ ರೂಮ್ ಅಂತ ಮಾಡಿರೋದು. ಸೊ ಐಟಮ್ಗಳು ನಮ್ಮದು ಹಳೆ ಮನೇಲಿ ಇರಬೇಕಾದ್ರೆ ತುಂಬ ಇತ್ತಲ್ಲ, ಹಾಗಾಗಿ ಐಟಮ್ ಎಲ್ಲೂ ಸಾಲ್ತಲ್ಲೆಲ್ಲ ಇಡಲಿಕ್ಕೆ ಇಲ್ಲೇ ಹಾಕಿದ್ದೀವಿ ಇವಾಗ. ಇನ್ನು ಯಾಕಂದರೆ ಡೈನಿಂಗ್ ಟೇಬಲ್ ತಂದಿಲ್ಲ. ಡೈನಿಂಗ್ ಟೇಬಲ್ ತಂದಾಗ ಇದೆಲ್ಲ ಹೋಗುತ್ತೆ. ಹಾಗಾಗಿ ಇದೆಲ್ಲ ನನ್ನದೇ ಪ್ರೈಸ್ ಇಲ್ಲಿವರೆಗೂ. ಅಲ್ಲಿ ಇವೆರಡರ ನನ್ನದೇ ಪ್ರೈಸಸ್ಸು ಇನ್ನು ಮುಂದೆ. ಹಾಗಾಗಿ ಇದೆಲ್ಲ ಗ್ಲಾಸಸ್ ಎಲ್ಲ ಅರೇಂಜ್ ಮಾಡಿದ್ದೀನಿ. ಇಲ್ಲಿ ಬುಕ್ ಶೆಲ್ಫು ನನ್ನ ತಂಗಿದು. ಈ ಥರ ಬಂದರೆ ಈ ಕಡೆ ಬಂದು ಹಿಂಗೆ ಬಂದರೆ ಇಲ್ಲಿ ಯೋಗ ಮ್ಯಾಟು ಮತ್ತು ಡಂಬಲ್ಸು ಇಟ್ಟಿದ್ದೀವಿ.
ಅದಾಗಿದ ತಕ್ಷಣ ಇದು ಗಿಡ ಏನಪ್ಪ ಗ್ರೀನ್ ಟೀ ಮಾಡ್ಕೊಂಡು ಕುಡಿಯೋ ಗಿಡ ಅಂತ ನಮ್ಮಪ್ಪ ತಂತು. ಹಾಗಾಗಿ ಅದಲ್ಲೇ ಇಕ್ಕಿದ್ದೀವಿ. ಅದನ್ನು ಗಿಡ ಹಾಕ್ಲಿಕ್ಕೆ ಅಂತ ತಂದಿದ್ದು. ಸೊ ಹಾಗಾಗಿ ಹಂಗೆ ಇಟ್ಟಿದ್ದೀವಿ ಅಷ್ಟೇ. ಇಲ್ಲಿ ಮೇಲೆ ನೋಡಿದ್ರೆ ಡಿಸೈನ್ಸು ಈಗ ನಾನೇ ಸೆಲೆಕ್ಟ್ ಮಾಡಿದ್ದು ಗೈಸ್. ಇದು ಆಲ್ಮೋಸ್ಟ್ ನಾನೇ ಲೈಟಿಂಗ್ ಸೆಲೆಕ್ಟ್ ಮಾಡಿದ್ದು, ಈ ಥರ ಡೆಕೋರೇಟಿವ್ ಐಟಮ್ಸು ಅಷ್ಟೇ. ಹಿಂಗೆ ಬಂದರೆ ಇದು ಬಟ್ಟೆ ಹಾಕ್ಲಿಕ್ಕೆ. ಈ ಕಡೆ ಬಂದರೆ ಬಾಲ್ಕನಿ ಥರ. ಇದು ಏನೋ ಅಂತಾರೆ, ಏನಂತಾರೆ ಅದನ್ನ ಗೊತ್ತಿಲ್ಲ, ಏನಂತಾರೆ ಗೊತ್ತಾಗ್ತಿಲ್ಲ ಗೈಸ್ ಸಡನ್ನಾಗಿ ಇವಾಗ. ಇದು ಬಿಸಿಲು ಬಾಗಿಲು ಹೊಡಿಬೇಡ್ದು, ವುಡ್ಡು ಕ್ರ್ಯಾಕ್ ಬರಬೇಡ್ದು ಅಂತ ಹಾಕ್ಸಿರೋದು. ಅದಾಗಿದ ತಕ್ಷಣ ಇಲ್ಲಿಗೆ ಬಂದರೆ ಸ್ವಲ್ಪ ಪಾಟ್ಗಳು ಹಾಕಿದ್ದೀನಿ. ಇನ್ನು ಆ ಕಡೆ ತಿರ್ಕೊಂಡ್ರೆ ಅದು ಕಡೆ ನೋಡಿದ್ರಲ್ಲ, ಇವಾಗ ಈ ಕಡೆ ನೋಡಿ ಹೀಗೆ ಇನ್ನೊಂದು ಸ್ವಲ್ಪ ಪಾಟ್ಗಳಿದ್ದಾವೆ. ಇಲ್ಲಿ ನೋಡಿ ಗೈಸ್, ನಮ್ಮಮ್ಮ ಧಾರವಾಡಕ್ಕೆ ಹೋಗ್ಬಿಟ್ಟು ಪಲಾವ್ ಎಲೆ ಅಂತೆ ತಗೊಬಂದೈತೆ. ಅದು ಪಲಾವ್ ಎಲೆ ಒಂದು ಸುಮಾರು ನೆನ್ನೆ ಕಟ್ ಮಾಡಿದ್ದೀನಿ, ನಾನೇ ಕಟ್ ಮಾಡಿದೆ ಸಣ್ಣ ಸಣ್ಣಕ್ಕೆ ತೊಗೊಬಂದಿದ್ದಾರೆ. ಅದನ್ನು ತೋರಿಸ್ತೀನಿ ಬಾ ಮತ್ತೆ ಅಷ್ಟೇ. ಅದಾದಮೇಲೆ ಇದು ನಾನೇ ಸೆಲೆಕ್ಟ್ ಮಾಡಿದ್ದು. ಇದೆರಡು, ಇದು ಹಿಂಗೆ ಅನ್ಸ್ಬೋದು ಡಿಫ್ರೆಂಟ್ ಲೈಟ್ ಆನ್ ಆಗುತ್ತೆ. ಒಂದ್ಸಲಿ ಟ್ಯಾಪ್ ಆ್ಯಂಡ್ ಆನ್ ಮಾಡಿದಾಗ ಡಿಫ್ರೆಂಟ್ ಲೈಟ್ ಆನ್ ಆಗುತ್ತೆ. ಅದರಲ್ಲಿ ಸ್ಪೀಕರು ಬರುತ್ತೆ, ಮ್ಯೂಸಿಕ್ಕು ಬರುತ್ತೆ. ಮಿಡಲ್ ಕಾಣಿಸ್ತಿದೆಯಲ್ಲ ಅದು ಸ್ಪೀಕರು. ಹಂಗೆ ಹಂಗೆ ತೋರಿಸ್ತೀನಿ. ಅಲ್ಲಿ ವೈಟು ಇದು ಇಲ್ತೋ ಸರ್, ಇದು ಇವಾಗ ಎಲ್ಲೋ ಕಲರ್ ಇದೆಯಲ್ಲ, ಇದು ನೋಡಿ ಆಫ್ ಮಾಡಿದೆ, ಆನ್ ಮಾಡ್ತೀನಿ, ವೈಟ್ ಬರುತ್ತೆ. ಮತ್ತೆ ಹಿಂಗೆ ಆಫ್ ಮಾಡ್ತೀನಿ, ಆನ್ ಮಾಡ್ತೀನಿ, ಲೈಟ್ ವಾರ್ಮ್ ಕಲರ್ ಬಂತು. ಮತ್ತೆ ಆಫ್ ಮಾಡ್ತೀನಿ, ಆನ್ ಹಾಕ್ತೀನಿ. ಇದು ಲೈಟ್ ವಾರ್ಮ್, ಸಾರಿ ಅದು ಫುಲ್ ಎಲ್ಲೋ ಇಶ್ಯೂ. ಇದು ಲೈಟ್ ವಾರ್ಮು ನೋಡಿ, ಇದು ಎಲ್ಲೋ ಇಶ್ಯೂ. ತುಂಬ ಡಿಫ್ರೆನ್ಸ್ ಬರುತ್ತೆ. ಅದಾದಮೇಲೆ ಇದರ ಡಿಫ್ರೆನ್ಸ್ ಬರುತ್ತೆ. ಇದು ನಾನೇ ಸೆಲೆಕ್ಟ್ ಮಾಡಿದ್ದು. ಸುಮಾರು ಅಲ್ಲಿ ಅಡುಗೆ ರೂಮಲ್ಲೂ ಕಾಣಿಸ್ತಿದೆಯಲ್ಲ, ಇದು ಸಹ ನಾನೇ ಸೆಲೆಕ್ಟ್ ಮಾಡಿದ್ದು ಅಷ್ಟೇ ಗೈಸ್. ಇವಾಗ ಎಂಡಿಂಗ್ ಮಾಡೋಣ ಬನ್ನಿ ಬ್ಲಾಗ್ನ. ನೋಡಿದ್ರಲ್ಲ ನನ್ನ ಹೋಮ್ ಟೂರ್ ಬ್ಲಾಗ್ ಹೇಗಿತ್ತು ಅಂತ. ನನ್ನದು ಅನ್ನಲ್ಲ, ನಮ್ಮ ಹೋಮ್ ಟೂರ್ ಬ್ಲಾಗ್ ಹೇಗಿತ್ತು ಅಂತ ಅಷ್ಟೇ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.